ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಒಂದು ಹೊಸ ಹೆಸರಿನ ಹೊಸ ರುಚಿ ನಿಮಗೆ ಮಾಡಿ ತೋರಿಸ ನೋಡ್ರಿ. ಸೂಪರ್ ಟೇಸ್ಟಿಯಾದಂಥ ರುಚಿಯಾದಂಥ ಒಂದು ರೆಸಿಪಿ ಅಕ್ಕಿ ಉಸುಳಿ. ಹೆಸರು ಕೇಳಿರ, ನೀವು ಮಾಡಿರ, ತಿಂದಿರ, ಭಾಳ ಮಂದಿ ಮಾಡಿರ್ಲಿಕ್ಕಿಲ್ಲ, ತಿಂದಿರ್ಲಿಕ್ಕಿಲ್ಲ. ಇದನ್ನು ಒಂದು ಸಲ ಟ್ರೈ ಮಾಡಿರಿ. ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿರಿ. ಒಂದು ಕುಕ್ಕರ್ ಇಟ್ಟೇನಿ ಚಿಕ್ಕದು. ಈಗ 4 ಜನಕ್ಕೆ ಮಾಡತ್ತಾನೆ ನಾನಿಲ್ಲಿ. 1-2 ಸ್ಪೂನ್ ಆಯಿಲ್ ಹಾಕೋನು. ಆಯಿಲ್ ಕಾಯಿಲಿ. ಅರ್ಧ ಸ್ಪೂನ್ ಸಾಸಿವೆ ಹಾಕೋನು. ಕಡಿಮೆ ಪದಾರ್ಥ ಬಳಸಿ ತುಂಬ ರುಚಿಯಾದಂತಹ ಒಂದು ರೆಸಿಪಿ ಇದು. ಪಟ್ನ ಮಾಡುವಂಥದ್ದು ನೋಡಿರಿ. ಅರ್ಧ ಸ್ಪೂನ್ ಸಾಸಿವೆ ಹಾಕೀನಿ. ಸಾಸಿವೆ ಚಟಗುಳ್ಳಿ. 1 ಟೇಬಲ್ ಸ್ಪೂನ್ಲೆ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ. ಸಣ್ಣ ಉರಿ ಇಟ್ಕೋಬೇಕು ಒಗ್ಗರಣೆ ಹಾಕುವಾಗ. ಇವನು ಬಾಡಿಸ್ಕೊಳೋಣ. ಇವು ಚೆಂದಾಗಿ ಫ್ರೈ ಆಗಲಿ. ಈ ರೈಸ್ನಾಗ ಭಾಳ ಟೇಸ್ಟ್ ಕೊಡ್ತಾವ್ರಿ ಇವು. ಅಲ್ಲೊಂದಿಲ್ಲಂತ ತಿನ್ನೋವಾಗ ಸಿಕ್ಕರೆ. ನೋಡ್ರಿ, ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಫ್ರೈ ಆಗಲಿ. ಇವು 2 ಕಡ್ಡಿ ಕರಿಬೇವು ಹಾಕೋನು. ಫ್ರೆಶ್ ಒಂದು ಒಳ್ಳೆಯ ಘಮ, ಆರೋಗ್ಯಕ್ಕೂ ಒಳ್ಳೆಯದು. ಆನಂತರ 1 ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೀನಿ. ಒಣ ಮೆಣಸಿನ್ಕಾಯಿ, 1 ಬ್ಯಾಡಗಿ ಒಣ ಮೆಣಸಿನ್ಕಾಯಿ, 1 ಹಸಿ ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೀನಿ. ಅವು ಸ್ವಲ್ಪ ಬಾಡಿಸ್ಕೊಳೋಣ. ಎರಡು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿದ್ವು ಹಾಕೋಣ. ಅದು ಹಸಿ ಸ್ಮೆಲ್ ಹೋಗಬೇಕು. ಫ್ರೈ ಮಾಡ್ಕೊಳೋಣ. ನೋಡ್ರಿ, ಅರ್ಧ ಇಂಚ್ ಹಸಿ ಶುಂಠಿನ ತುರಿದು ಹಾಕೀನಿ. ಇದ್ರಾಗ ಯಾವ ಪದಾರ್ಥಗಳನ್ನು ಸ್ಕಿಪ್ ಮಾಡಬೇಡ್ರಿ. ಇದನ್ನು ಬಾಡಿಸ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು. ಇದನ್ನು ಮಿಕ್ಸ್ ಮಾಡಿ ಈಗ ನೋಡ್ರಿ, 2 ಬೌಲ್ ಅಕ್ಕಿ ತೊಗೊಂಡಿನಿ. 4 ಬೌಲ್ ನೀರು ಹಾಕ್ಬೇಕು. ಇದಕ್ಕೆ 2 ಬೌಲಿಗೆ ಅಕ್ಕಿಗೆ 4 ಬೌಲ್ ನೀರು ಹಾಕೋನು. ಅಗಳು ಚಂದ ಬೆಂದಿರಬೇಕು ಮತ್ತು ಉದುರಾಗಿರಬೇಕು. ಈ ರೈಸ್ಗೆ, ಈ ಅಕ್ಕಿ ಉಸುಳಿಗೆ ಅನ್ನ ಉದುರಾಗಬೇಕು. ಅದಕ್ಕೆ 2 ಅಕ್ಕಿ 4 ನೀರು ಹಾಕೀನಿ. ಈಗ ಅಕ್ಕಿ ಹಾಕೋನು. 2 ಸೀಟಿ ಹೊಡಿಸ್ಕೊಂಡ್ಬಿಟ್ರೆ ಅನ್ನ ಸೂಪರ್ ಆದಂಥ ಅಕ್ಕಿ ಉಸುಳಿ ರೆಡಿ ಆಗ್ತೈತಿ ನೋಡ್ರಿ ಅಂತ. ಯಾರೆಲ್ಲ ಚಾನಲ್ ನೋಡಕತ್ತೀರಿ, ಒಂದು ಸಲ ಟ್ರೈ ಮಾಡಿರಿ ಈ ಅಕ್ಕಿ ಉಸುಳಿನ. ಮಕ್ಕಳ ಲಂಚ್ ಬಾಕ್ಸಿಗೆ, ಬೆಳಗಿನ ಟಿಫನು, ಮಧ್ಯಾಹ್ನ ಊಟ, ರಾತ್ರಿ ಯಾವಾಗಲಾದ್ರೂ ಇದನ್ನು ಊಟ ಮಾಡ್ಬೋದು. ಸೂಪರಾಗಿರ್ತೈತಿ, ಟೇಸ್ಟಿಯಾಗಿರ್ತೈತಿ, ಹೆಲ್ದಿಯಾಗಿರ್ತೈತಿ. ಯಾರಾದರೂ ಮನೆಗೆ ಪಟ್ನ ಬಂದ್ರೆ ಏನು ಊಟಕ್ಕೆ ಕೊಡ್ಬೇಕಪ್ಪ, ಸಾಂಬಾರು ಗಿಂಬಾರು ಇಲ್ದಾಗ ಎಂಥದ್ದು ಮಾಡೋದು ಅಂತ ವಿಚಾರ ಮಾಡೋದು ಬೇಡ. ಪಟ್ನ ಇದನ್ನ ಅಕ್ಕಿ ಉಸುಳಿ ಮಾಡಿರಿ. 10 ನಿಮಿಷದಾಗ ರೆಡಿ ಆಗ್ತತಿ. ಸೂಪರ್ ಟೇಸ್ಟಿ ಆಕತಿ. ಹೆಂಗೆ ಮಾಡಿದ್ರಿ ಅಂತ ಕೇಳ್ತಾರೆ ನೋಡ್ರಿ ತಿಂದವ್ರು. ಅಷ್ಟೊಂದು ಅದ್ಭುತ ರುಚಿ ಇದ್ರದ್ದು. 2 ಸೀಟಿ ಆಗಿಂದ ನಿಮಗೆ ತೋರಿಸ್ತೇನೆ ನೋಡ್ರಿ ಅನ್ನನ. ವಾವ್, ನೋಡಿದ ತಕ್ಷಣ ಬಾಯಾಗ ನೀರು ಬರ್ತೈತೆ ರೀ. ಒಳ್ಳೆ ಘಮ, ಭಾರಿ ಸೂಪರಾಗಿ ಬಂದೈತೆ ರೀ ಅನ್ನ. ಉದುರಾಗಿ ಬಂದೈತಿ. ಅಗಳು ಬೆಂದೈತಿ, ಉದುರಾಗಿ ಬಂದೈತಿ. ತೋರಿಸ್ತೇನೆ ಈಗ ನಿಮಗೆ ಸ್ಪೂನ್ಲೆ. ನೋಡ್ರಿ, ಏನು ಸೂಪರಾಗಿ ಬಂದೈತೆ ನೋಡ್ರಿ ಅನ್ನ. ಬಿಡಿಯಾಗಿ ಬಂದೈತಿ. ಅಗಳು ಬೆಂದೈತಿ ಚೆಂದಾಗಿ. ಈ ಥರ ಬರಬೇಕು. ಇದಕ್ಕೀಗ ಕೊಬ್ಬರಿ ತುರಿ ಹಾಕ್ಬೇಕು. 1 ಬೌಲ್ ಕೊಬ್ಬರಿ ತುರಿ ಹಾಕೋನು.
ಒಂದು ಹಿಡಿ ಕೊತ್ತಂಬರಿ ಹಾಕೋನು. ಆಯ್ತು ನೋಡಿರಿ, ಇದನ್ನ ಚೆಂದಾಗಿ ಮಿಕ್ಸ್ ಮಾಡಿ ಪ್ಲೇಟಿಗೆ ಸರ್ವ್ ಮಾಡಿರಿ. ರೆಡಿ ಆಯ್ತು ನೋಡಿರಿ ನಮ್ಮ ಅಕ್ಕಿ ಉಸುಳಿ. ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ. ನಿಮ್ಮ ಹೆಲ್ಪು ಸಪೋರ್ಟು ಹೊಸ ಹೊಸ ರೆಸಿಪಿ ಮಾಡೋಕ್ಕೆ ನನಗೆ ಸ್ಫೂರ್ತಿ ಅಂತ ಹೇಳ್ತೀನಿ. ನೋಡಿರಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಏನು ಸೂಪರಾಗಿ ಬಂದೈತೆ ನೋಡಿರಿ, ಬಿಡಿ ಬಿಡಿಯಾಗಿ ಬಂದೈತಿ, ಚೆಂದಾಗಿ ಬಂದೈತಿ ಅನ್ನ. ಟೇಸ್ಟ್ನು 100% ಬಂದೈತೆ ರೀ. ನೀವು ಈ ವಿಡಿಯೋ ನೋಡಿದ ತಕ್ಷಣ ಟ್ರೈ ಮಾಡಿರಿ ಒಮ್ಮೆ. ಮಕ್ಕಳಿಗೆ ಇಷ್ಟ ಆಕತಿ, ದೊಡ್ಡವ್ರಿಗೆ ಇಷ್ಟ ಆಕತಿ. ಸೂಪರಾದಂಥ ಅಕ್ಕಿ ಉಸುಳಿ ರೆಡಿ ಆಯ್ತು ನೋಡಿರಿ. ಇದರ ಜೊತೆಗೆ ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಂಡು ಊಟ ಮಾಡಿರಿ. ಏನು ಟೇಸ್ಟಿ ಅಂತೀರಿ. ನೋಡಿರಿ, ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಎಲ್ಲರಿಗೂ ನಮಸ್ಕಾರ ರೀ. ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ. ಎಲ್ಲರಿಗೂ ನಮಸ್ಕಾರ ರೀ.